ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಅದರ ನೇರ ಪ್ರಸಾರವನ್ನು ನಾವು ನೋಡ್ತಾ ಇದ್ದೀವಿ. ಈ ಭಾಗದಲ್ಲಿ ವಿಶೇಷವಾಗಿ ಮದ್ದೂರು, ಚನ್ನಪಟ್ಟಣ, ರಾಮನಗರ ಈ ಭಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ನಾವು ನೋಡ್ತಿರೋ ಹಾಗೆ ದಾರಿಯುದ್ದಕ್ಕೂ ಕೂಡ ಸಾಕಷ್ಟು ಮಂದಿ ಅಂತಿಮ ದರ್ಶನಕ್ಕೆ ಈಗ ಒಂದು ಪ್ರಯತ್ನವನ್ನು ಪಡ್ತಿದ್ದಾರೆ. ಈ ವಾಹನ ಏನು ಸಾಗ್ತಾ ಇದೆ. ಕೊನೆಯದಾಗಿ ಎಸ್.ಎಂ. ಕೃಷ್ಣ ಅವರನ್ನ ಈ ರಾಜ್ಯ ಕಂಡಂತಹ ಧೀಮಂತ ರಾಜಕಾರಣಿ, ಅಪರೂಪದ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ಮಂದಿ ನೀವು ನೋಡ್ತಿರೋ ಹಾಗೆ ಅಕ್ಕಪಕ್ಕದಲ್ಲಿ ಈ ವೆಹಿಕಲ್ಗಳ ಮೂಲಕ ಈಗ ಬರ್ತಿರೋದನ್ನ ರಾಮನಗರದಿಂದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಐಜೂರು ಸರ್ಕಲ್ ಬಳಿ ಈಗ ಸಾಗ್ತಾ ಇರುವಂತಹ ಮೆರವಣಿಗೆ. ನಿನ್ನೆಯಿಂದ ನಾವು ಈ ನಾನ್ ಸ್ಟಾಪ್ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೀವಿ. ಏನೇನಾಯ್ತು ಅಂತಿಮ ದರ್ಶನ, ಈಗ ಮೆರವಣಿಗೆ ಕೂಡ ಸಾಗ್ತಾ ಇದೆ. ಶಕುಂತಲಾ, ನಾವು ನೋಡ್ತಿರೋ ಹಾಗೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ತುಂಬಾ ಮಾತಾಡಿದ್ವಿ ನಿನ್ನೆ. ಇವತ್ತು ಕೂಡ ಎಸ್.ಎಂ. ಕೃಷ್ಣ ಅವ್ರನ್ನ ಕಳ್ಕೊಳ್ತಿರುವಂಥದ್ದು, ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿಯನ್ನ ಕಳ್ಕೊಳ್ತಿರುವಂಥ ನೋವು. ಕೆಲವೊಂದ್ ಕಡೆ ವಯಸ್ಸನ್ನೋದು ಯಾರ ಕೈಯಲ್ಲೂ ಇಲ್ಲ. ಆ ವಯಸ್ಸು ಅನ್ನೋದು ಎಸ್.ಎಂ. ಕೃಷ್ಣ ಅವರನ್ನು ನಾವು ಕಳಿಸ್ಕೊಡ್ಲೇಬೇಕಾಗಿದೆ. ಆದರೆ ಈಗ ಸದ್ಯದ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಬಹಳಷ್ಟು ಮಂದಿ ಮಹಿಳೆಯರು ಇವರೆಲ್ಲರೂ ಕೂಡ ಈಗ ಬಂದು ಅಲ್ಲಿ ಅಂತಿಮ ದರ್ಶನ ಪಡೀತಿದ್ದಾರೆ. ಸೊ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಸಾಕಷ್ಟು ಜನ ಅಲ್ಲಿ ಬಂದು ಕೃಷ್ಣರವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದೇ ಒಂದು ರೀತಿ ಧನ್ಯತಾ ಭಾವನ ಮೆರೆದ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಎರಡೂ ರಸ್ತೆಯ ಬದಿಯ ಎರಡೂ ಇಕ್ಕೆಲಗಳಲ್ಲೂ ಸಾಕಷ್ಟು ಜನ ಸೇರಿದ್ದಾರೆ, ಕಂಬನಿ ಮಿಡಿತಾ ಇದ್ದಾರೆ. ಅಗಲಿದ ಗಣ್ಯ ನಾಯಕನನ್ನ ನೆನೆದು ಅಲ್ಲಿ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಯಾಕಂದ್ರೆ ನಾಡು ಕಂಡಂತಹ ಒಂದು ವಿಶಿಷ್ಟ ರಾಜಕಾರಣಿ ಅಂತಾನೆ ಹೇಳಬಹುದು. ನಾವು ಇತ್ತೀಚಿನ ದಿನಗಳಲ್ಲಿ ಹೇಳ್ತಿರೋದು, ಸಾಕಷ್ಟು ಜನ ಮಾತನಾಡ್ಬೇಕಾದ್ರೆ ಅಂದ್ಕೊಳ್ತಿರ್ತೀವಿ, ಒಬ್ಬ ರಾಜಕಾರಣಿ ಅಂದ್ರೆ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ. ಕೇವಲ ಆತ ಶ್ರೀಮಂತ ಆಗಿದ್ರೆ ಸಾಕ, ಬಿಳಿ ಬಟ್ಟೆ ಹಾಕಿದ್ರೆ ಸಾಕ, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸಾಕ, ಈ ಥರದ್ದೆಲ್ಲ ಬಂದಾಗ ಕೃಷ್ಣರವರು ಒಂದು ರೀತಿ ವಿಭಿನ್ನವಾಗಿ ನಿಲ್ತಾರೆ. ಯಾಕಂದರೆ ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ವಿದ್ಯಾಭ್ಯಾಸ ಈಗ ದುಡ್ಡನ್ನು ಕದಿಬಹುದು, ಆದರೆ ವಿದ್ಯೆಯನ್ನು ಯಾರು ಕೂಡ ಕದಿಯೋಕ್ಕಾಗಲ್ಲ. ಅದು ಒಂದು ಆಸ್ತಿ ಥರ. ಅದನ್ನು ಉನ್ನತ ಮಟ್ಟದಲ್ಲಿ ತೆಗೆದುಕೊಂಡು ಹೋದಂಥವ್ರು ಕೃಷ್ಣರವರು. ಅವರ ಕಾಲದಲ್ಲಿ ಶಿಕ್ಷಣ ಮಂತ್ರಿ ಆಗಿದ್ದಂಥವ್ರಿಗೂ ಕೂಡ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿರುತ್ತೆ. ವಿಶ್ವನಾಥ್ ಅವ್ರಿಗೆ ಹೇಳ್ತಿದ್ರು ಒಂದಷ್ಟು ಮಾತುಗಳನ್ನು. ಯಾಕೆಂದರೆ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಕ್ಕೆ ಏರಿಸಬೇಕು, ಕಂಪ್ಯೂಟರ್ ನಾಲೆಜಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಗೊತ್ತಾಗಬೇಕು, ಮಕ್ಕಳು ಹಸಿವಿಲ್ಲದನೇ ಶಾಲೆಗೆ ಅಟ್ಲೀಸ್ಟ್ ಊಟಕ್ಕೋಸ್ಕರ ತಂದೆ ತಾಯಿಗಳು ಆ ನೆಪದಲ್ಲಾದರೂ ವಿದ್ಯಾಭ್ಯಾಸವನ್ನು ಅವರು ಮುಂದುವರಿಸಲಿ ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಎಚ್ ವಿಶ್ವನಾಥ್ ಅವ್ರ ಜೊತೆಗೆ ಮಾತನಾಡಿ ಅವರು ಒಂದಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದರಂತೆ. ಎಚ್ ವಿಶ್ವನಾಥ್ ಅವರು ಕೂಡ ಅದನ್ನು ಪಣ ತೊಟ್ಟು ಹೇಗಾದರೂ ಮಾಡಿ ಮಕ್ಕಳೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬಾರ್ದು, ಉನ್ನತ ಶ್ರೇಣಿಗೆ ಏರಬೇಕು, ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಕೂಡ ಆ ಸಂದರ್ಭದಲ್ಲಾಗಿತ್ತು. ಅಂದರೆ ಕೃಷ್ಣರವ್ರನ್ನ ನೋಡಿದ್ರೂ ಕೂಡ ಒಂದು ಹಳ್ಳಿ, ಕೇವಲ ಸೋಮನಹಳ್ಳಿ ಅನ್ನೋದು ಒಂದು ಮಂಡ್ಯ ಜಿಲ್ಲೆಯಲ್ಲಿರುವಂಥ ಕೇವಲ ಒಂದು ಹಳ್ಳಿ, ಅಲ್ಲಿಂದ ಅವರು ವಿದೇಶಕ್ಕೆ ಹಾರಿ ಅಲ್ಲಿನ ಪ್ರಧಾನಿ ಹತ್ರ ಭೇಷ್ ಅನ್ನಿಸ್ಕೊಳ್ಳೋದು, ಅಥವಾ ಅಲ್ಲಿನ ಪ್ರಧಾನಿಗೆ ಅವರು ಒಂದು ಚುನಾವಣಾ ಪ್ರಚಾರವನ್ನು ಮಾಡಿ ಅಭಿನಂದನಾ ಪತ್ರವನ್ನು ತೆಗೆದುಕೊಂಡು ಬಂದು ಅಲ್ಲಿನ ಅನುಭವಗಳನ್ನು ರಾಜ್ಯಕ್ಕೆ ತಂದು ಇವತ್ತು ಬೆಂಗಳೂರು ಸಿಟಿಯನ್ನು ಇವತ್ತು ಸಿಲಿಕಾನ್ ಸಿಟಿ ಅಂತ ಮಾಡಿ, ಮೆಟ್ರೋ ಸಿಟಿ ಅಂತೆಲ್ಲ ನಾವು ಹೇಗೆಲ್ಲ ಇವತ್ತು ಕೊಂಡಾಡ್ಕೊಳ್ತೀವೋ ಇದಕ್ಕೆಲ್ಲ ಕಾರಣೀಕರ್ತರಾದಂಥವರು ಕೃಷ್ಣರವರು. ಅವ್ರು ಬಿಟ್ಟು ಹೋದಂಥ ನೆನಪುಗಳು, ಜೊತೆಗೆ ಅವರು ಕಲಿಸ್ಕೊಟ್ಟೋದಂಥ ಪಾಠಗಳು ಸಾಕಷ್ಟಿದೆ. ಯಾಕಂದರೆ ಆ ಕಾಲದಲ್ಲಿ ಇಷ್ಟೆಲ್ಲ ಯೋಜನೆಗಳನ್ನು ತಂದು ಅದೆಲ್ಲವೂ ಕೂಡ ನನಸಾಗಿಸ್ತು. ಅಂದರೆ ಈಗೆಲ್ಲ ಜನ್ರೇಷನ್ ಎಷ್ಟು ಮುಂದುವರೆದಿದೆ, ಟೆಕ್ನಾಲಜಿ ಎಷ್ಟೆಲ್ಲ ಮುಂದುವರೆದಿದೆ. ಮೋಡ ಬಿತ್ತನೆ ನಾವು ಗಮನಿಸಿದಂತೆ ಆಗಿನ ಕಾಲದಲ್ಲೇ ಮೋಡ ಬಿತ್ತನೆ ಅಂದರೆ ವೈಜ್ಞಾನಿಕ ಲೋಕದಲ್ಲಿ ಎಷ್ಟೆಲ್ಲ ಆವಿಷ್ಕಾರಗಳಾಗ್ತಾ ಇದೆ, ಅದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ ಅಂತ ಆ ಕಾಲದಲ್ಲಿಯೇ ಅವರು ಅದನ್ನೆಲ್ಲವನ್ನು ಕೂಡ ಚಾಲ್ತಿಗೆ ತಂದಂಥವ್ರು ಎಸ್.ಎಂ. ಕೃಷ್ಣರವರು. ಅದ್ಯಾವುದೂ ಕೂಡ ರಾಜ್ಯ ಮರೆತಿಲ್ಲ. ಹಾಗಾಗಿಯೇ ಕೃಷ್ಣರವರನ್ನು ಕಂಡ್ರೆ ಈಗಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಧನ್ಯತಾ ಭಾವ. ನಾಡು ಕಂಡಂಥ ಅತ್ಯಪರೂಪದ ಶ್ರೇಷ್ಠ ನಾಯಕ ಎಸ್.ಎಂ. ಕೃಷ್ಣರನ್ನ ಕಳೆದುಕೊಂಡಂತಹ ನಾಡು ಈಗ ಬರಿದಾಗಿದೆ. ಇಡೀ ರಾಜಕೀಯ ವಲಯದಲ್ಲಿ ರಾಜಕೀಯ ಗಣ್ಯರು, ಅವರ ಅಭಿಮಾನಿಗಳೆಲ್ಲರೂ ಕೂಡ ದುಃಖದಗ್ಧರಾಗಿದ್ದಾರೆ. ಇಡೀ ಕುಟುಂಬಸ್ಥರಲ್ಲಿ ನೀರವ ಮೌನ ಆವರಿಸಿದೆ. ಅಂತಿಮ ಪಯಣದ ಯಾತ್ರೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಚಿರನಿದ್ರೆಗೆ ಎಸ್.ಎಂ. ಕೃಷ್ಣ ಜಾರಿದ್ದಾರೆ. ಕಳೆದ ಬಾರಿ ಅಂದರೆ ಕೇವಲ 2 ತಿಂಗಳ ಹಿಂದೆಯಷ್ಟೇ ತಮ್ಮೂರಿಗೆ ಹೋಗಿದ್ರಂತೆ, ಸೋಮನಹಳ್ಳಿಗೆ. ಅಲ್ಲಿ ಅಭಯ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಜೀರ್ಣೋದ್ಧಾರವನ್ನು ಮಾಡಿದ್ರಂತೆ. ಅದು ಕಳೆದಂಥ ಕೇವಲ 48 ಅಂದರೆ ಪೂರ್ಣಾಹುತಿ ಅಂತ ಏನು ಹೇಳ್ತಾರೆ, 48 ದಿನಗಳ ಕಾಲ ಪೂಜೆ ಪುನಸ್ಕಾರಗಳು ವ್ರತಗಳನ್ನೆಲ್ಲ ಮಾಡಬೇಕು. ಆ 48 ದಿನ ಕಳೆದ ನಂತರದಲ್ಲಿ ಅವರು ತೀರ್ಕೊಂಡ್ರು ಅಂತಂದರೆ ಏನು ಆಶ್ಚರ್ಯ ಅಂತ ಅನ್ಸುತ್ತೆ. ಅಂದರೆ ಅವರ ಋಣ ಇದ್ದದ್ದು ಇಷ್ಟೇ ದಿನನಾ ಅಂತ ಒಂದು ಆಶ್ಚರ್ಯ ಕೂಡ ಮೂಡುತ್ತಾರೆ. ಜೊತೆಗೆ ತಾವು ಇಷ್ಟಪಡ್ತಾ ಇದ್ದಂತಹ ಜಾಗ ಕಾಫಿ ಡೇ, ಆ ಒಂದು ಭಾಗದಲ್ಲಿಯೇ ಈಗ ಅವರ ಅಂತಿಮ ಪಯಣವನ್ನು ಅವರು ಮುಗಿಸ್ತಾ ಇರುವಂಥದ್ದು. ಅಂತಿಮ ದರ್ಶನಕ್ಕೆ ಜನಸಾಗರ ಯಾವ ರೀತಿ ಸೇರಿದೆ ಅಂತ ನೋಡ್ತಾ ಇದ್ದೀರಿ.
ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಕೃಷ್ಣರವರನ್ನ ಅಂತಿಮವಾಗಿ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾದು ಕುಳಿತಿದ್ದಾರೆ, ಕಾದು ನಿಂತಿದ್ದಾರೆ. ಅಲ್ಲಿ ಶೋಕತಪ್ತರಾಗಿದ್ದಾರೆ ಇಡೀ ಅವರ ಅಭಿಮಾನಿಗಳು. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು ಅಂತಿಮ ದರ್ಶನಕ್ಕೆ ಯಾವ ರೀತಿ ಜನಸಾಗರ ರಾಮನಗರದಲ್ಲಿ ಸೇರಿದೆ ಅಂತ. ಸೊ ಅಲ್ಲಿಂದ ನೇರವಾಗಿ ಚನ್ನಪಟ್ಟಣಕ್ಕೆ ಅಂತಿಮ ಯಾತ್ರೆ ಹೊರಡುತ್ತೆ. ಅಲ್ಲಿಂದ ಮದ್ದೂರಿಗೆ ಹೊರಡಿ ಸೋಮನಹಳ್ಳಿಗೆ ತೆರಳುತ್ತೆ. ಈಗಾಗಲೇ ಅಲ್ಲಿ ವಿಧಿವತ್ತಾಗಿ ಪೂಜಾ ಕೈಂಕರ್ಯಗಳೆಲ್ಲ ಏನೆಲ್ಲ ನೆರವೇರಿಸಬೇಕು ಅದೆಲ್ಲವೂ ಕೂಡ ವಿಧಿವತ್ತಾಗಿ ಮಾಡಲಾಗಿದೆ. ಸುಮಾರು 3 ಗಂಟೆಯ ಸಮಯಕ್ಕೆ ಎಲ್ಲ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತದಕ್ಕಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಲ್ಲವನ್ನು ಕೂಡ ಈಗಾಗಲೇ ತಯಾರಿ ಮಾಡಿಕೊಂಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಸಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ. ರಾಮನಗರ ತಲುಪಿದೆ ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ. ಸೊ ಎರಡೂ ಬದಿಗಳಲ್ಲಿ ನಾವು ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಬೆಳಿಗ್ಗೆ ಬೆಂಗಳೂರಿನಿಂದ ಹೊರಟಂತಹ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಸ್ವಲ್ಪ ದೂರ ಕ್ರಮಿಸೋವರೆಗೂ ಕೂಡ ಅಷ್ಟು ಮಟ್ಟಿಗೆ ಜನಸಂದಣಿ ಕಾಣಲಿಲ್ಲ. ಇನ್ಫ್ಯಾಕ್ಟ್ ಬಿಡದಿ ಹತ್ತತ್ರ ಬಂದಾಗ, ಕೆಂಗೇರಿ ದಾಟಿ ಬಿಡದಿ ಹತ್ತತ್ರ ಬಂದಾಗ ಅವಾಗ ಹೆಚ್ಚಿನ ಜನ ಅಲ್ಲಿ ಇದ್ದಂಥದ್ದನ್ನು ನೋಡಿದ್ವಿ. ಅದರಲ್ಲೂ ಬಿಡದಿ ಭಾಗ, ರಾಮನಗರ ಎಲ್ಲ ಕಡೆನೂ ಕೂಡ ಜನಸ್ತೋಮವೇ ನೆರೆದಿದೆ. ಬಿಡದಿಯಲ್ಲೂ ಕೂಡ ಆ ಸ್ಕೈ ವಾಕ್ ಮೇಲೆ ನಿಂತಿದ್ದಂತಹ ಜನ ಎಲ್ಲ ಹೂಗಳನ್ನು ಇಟ್ಕೊಂಡು ರೆಡಿ ಇಟ್ಕೊಂಡು ಕಾಯ್ತಾ ಇದ್ರು. ಪಾರ್ಥಿವ ಶರೀರ ಹೊತ್ತು ಬರ್ತಾ ಇರುವಂತಹ ಈ ವೆಹಿಕಲ್ ಮೇಲೆ ಪುಷ್ಪ ಮಳೆಗರೆದ್ರು ಬಿಡದಿಯ ಜನ. ಅಂತಿಮ ನಮನವನ್ನು ಸಲ್ಲಿಸಿದ್ರು. ಅಗಲಿರುವಂತಹ ಧೀಮಂತ ನಾಯಕನಿಗೆ ತಮ್ಮ ಒಂದು ಅಷ್ಟು ತರ್ಪಣವನ್ನು ನೀಡಿ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ತಮ್ಮ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ರು. ಸೊ ಹಾಗೆ ರಾಮನಗರದಲ್ಲೂ ಕೂಡ ನಾವು ಗಮನಿಸಿದ್ರೆ ಅಲ್ಲಲ್ಲಿ ರಸ್ತೆಯ ಮಧ್ಯದಲ್ಲೇನೆ ಒಂದು ಜರ್ಮನ್ ಟೆಂಟ್ ಅನ್ನ ಮಾಡಿದ್ದಾರೆ. ಆ ವೆಹಿಕಲ್ ಸೀದಾ ಆ ಜರ್ಮನ್ ಟೆಂಟ್ ಒಳಗಡೆ ಬಂದು ನಿಲ್ಲುತ್ತೆ. ಅದಾದ ನಂತರ ಪಕ್ಕದಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಇರುವಂತಹ ಜನ ಅವರೆಲ್ಲರೂ ಕೂಡ ಬಂದು ಅಲ್ಲೇ ಅಂತಿಮ ನಮನವನ್ನು ಸಲ್ಲಿಸಿ ಹೂ ಹಾಕಿ ಅಲ್ಲಿಂದ ಹೊರಡ್ತಾರೆ. ಅದೇ ರೀತಿ ಎಲ್ಲ ಭಾಗಗಳಲ್ಲೂ ಕೂಡ ವ್ಯವಸ್ಥೆ ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬೆಳಗ್ಗಿಂದಲೂ ಕೂಡ ಗಮನಿಸಿದ್ರೆ ತುಂಬಾನೇ ನೀಟಾಗಿ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಯಾಕಂದ್ರೆ ಎಲ್ಲೂ ಯಾವುದೇ ಗದ್ದಲ ಇಲ್ಲ, ಗೊಂದಲ ಇಲ್ಲ, ಎಲ್ಲೂ ಯಾರಿಗೂ ಕನ್ಫ್ಯೂಷನ್ಸ್ ಇಲ್ಲ. ಆ ರೀತಿಯಾಗಿ ಈ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳು, ಗದ್ದಲಗಳು ಎಲ್ಲೂ ಇರಲಿಲ್ಲ. ಇನ್ಫ್ಯಾಕ್ಟ್ ಸದಾಶಿವನಗರದಲ್ಲಿ ಅವರ ನಿವಾಸದ ಬಳಿ ಕೂಡ ಜನಸಾಗರ ಬಂದರೂ ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ಅದರ ಕ್ರೆಡಿಟ್ ಜಿಲ್ಲಾಡಳಿತಕ್ಕೆ, ಪೊಲೀಸರಿಗೆ, ಸ್ಥಳೀಯ ಪೊಲೀಸರಿಗೆ, ಬಂದೋಬಸ್ತನ್ನು ವಹಿಸಿರೋರಿಗೆ ಖಂಡಿತವಾಗ್ಲೂ ಅದನ್ನು ನಾವು ನೀಡಲೇಬೇಕು. ಹೀಗೆ ಬಿಡದಿ ಆಗಲಿ, ರಾಮನಗರ ಆಗಲಿ ಅಲ್ಲೂ ಕೂಡ ತುಂಬ ನೀಟಾಗಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಕೂಡ ಪೊಲೀಸರು ಅಷ್ಟೇ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ನೋಡಿ, ಬ್ಯಾರಿಕೇಡ್ಗಳನ್ನು ಹಾಕ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿ ರೆಡಿಯಾಗಿ ನಿಂತಿರುವಂಥವ್ರು. ಈಗ ನೋಡಿ, ಆ ಒಂದು ವೆಹಿಕಲ್ ಎಸ್.ಎಂ. ಕೃಷ್ಣ ಅವರ ಒಂದು ಅಂತಿಮ ಯಾತ್ರೆ ಏನು ಸಾಗ್ತಾ ಇದೆಯಲ್ಲ, ಆ ವಾಹನ ರಾಮನಗರ ಬಂದು ರಾಮನಗರದಲ್ಲಿ ಅಲ್ಲಿ ಒಂದು ಟೆಂಟ್ ರೀತಿಯಲ್ಲಿ ಏನು ಹಾಕಿದಾರಲ್ಲ, ಆ ಟೆಂಟ್ನ ಒಳಗಡೆ ವೆಹಿಕಲ್ ಬಂದು ನಿಲ್ಲುತ್ತೆ. ಅಕ್ಕಪಕ್ಕದಲ್ಲಿರುವಂತಹ ಜನ ಬಂದು ಅಲ್ಲಿ ನಮನವನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡಿ ತೆರಳುತ್ತಾರೆ. ನಂತರ ಅಲ್ಲಿಂದ ಮತ್ತೆ ವಾಹನ ಮೂವ್ ಆಗುತ್ತೆ. ಹೆಚ್ಚು ಹೊತ್ತು ಎಲ್ಲೂ ಕೂಡ ಸ್ಪೆಂಡ್ ಮಾಡ್ತಾ ಇಲ್ಲ. ಹೆಚ್ಚು ಕಮ್ಮಿ ಒಂದು 5 ನಿಮಿಷನೂ ಕೂಡ ಇಲ್ಲ. ಹಾಗೆ ನೋಡೋಕೆ ಹೋದರೆ ನಾವು 2-3 ನಿಮಿಷದಲ್ಲೇ ವಾಹನ ಬಂದು ನಿಂತು ಪುಷ್ಪಾರ್ಚನೆ ಎಲ್ಲ ಆಗಿ ಅಂತಿಮ ನಮನ ಸಲ್ಲಿಸಿದ ತಕ್ಷಣ ಹೊರಟಿದ್ದಾರೆ. ಸೊ ಹಾಗಾಗಿ ಬೆಂಗಳೂರಿನಿಂದ 8-8:15 ಸುಮಾರಷ್ಟರಲ್ಲಿ ಹೊರಟಿರುವಂತಹ ಈ ಅಂತಿಮ ಯಾತ್ರೆ ಈಗಾಗಲೇ ರಾಮನಗರ ತಲುಪಿದೆ. ರಾಮನಗರದಿಂದನೂ ಕೂಡ ಇನ್ನೇನು ಮುಂದೆ ಸಾಗ್ತಾ ಹೋಗುತ್ತೆ. ಅದಾದ ನಂತರ ಚನ್ನಪಟ್ಟಣ ಆದ ನಂತರ ಮದ್ದೂರು. ಬಟ್ ಮದ್ದೂರಿಗಿಂತ ಇನ್ನೂ 6 ಕಿಲೋಮೀಟರ್ ಮುಂಚೆನೆ ಸೋಮನಹಳ್ಳಿ ಸಿಗುತ್ತೆ. ಅಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಹಾಗಾಗಿ ಈಗ ಗಮನಿಸ್ತಾ ಹೋದ್ರೆ ಒಂದು ಹೆಚ್ಚು ಕಮ್ಮಿ ಅರ್ಧ ಗಂಟೆ 40 ನಿಮಿಷಗಳ ಒಳಗಡೆನೆ ಮದ್ದೂರಿನ ಸೋಮನಹಳ್ಳಿ ತಲುಪುತ್ತೆ ಅಂತಿಮ ಯಾತ್ರೆ. ಸೊ ಅಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅಲ್ಲಿಗೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಸೊ ಅಂತ್ಯಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪಾಲ್ಗೊಳ್ತಾರೆ. ನೋಡಿ, ಈಗ ರಾಮನಗರ ತಲುಪಿರುವಂತಹ ವೆಹಿಕಲ್ನ ದೃಶ್ಯಗಳನ್ನು ನೋಡ್ತಾ ಇದ್ರಿ. 2 ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ರಾಮನಗರದಿಂದ ನೇರ ಪ್ರಸಾರ ವೀಕ್ಷಿಸ್ತಾ ಇದ್ರಿ. ಕ್ಯಾಮ್ರಾ 1, ಕ್ಯಾಮ್ರಾ 2 2 ದೃಶ್ಯಗಳನ್ನು ಗಮನಿಸಬಹುದು ನೀವು. ಈಗ ರಾಮನಗರ ತಲುಪಿರುವಂತಹ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ. ಸೊ ಇಲ್ಲಿ ಐಜೂರು ಸರ್ಕಲ್ ಬಳಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಜನ ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ ಜನ ಎಲ್ಲರೂ ಕೂಡ. ಅದರಲ್ಲೂ ಈ ಭಾಗ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಈ ಎಲ್ಲ ಭಾಗದಲ್ಲೂ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಂಥವರು ಎಸ್.ಎಂ. ಕೃಷ್ಣ ಅವರು. ಯಾಕಂದರೆ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ್ದು ಕೂಡ ಇಲ್ಲೇ ಮದ್ದೂರು ಕ್ಷೇತ್ರದಿಂದ. ಹಾಗಾಗಿ ಈ ಭಾಗದಲ್ಲಿ ಎಸ್.ಎಂ. ಕೃಷ್ಣ ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ಜನ ಕಾಣ್ತಾರೆ. ಈ ಭಾಗಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಎಸ್.ಎಂ. ಕೃಷ್ಣ ಅವರು ನೀಡಿದ್ದಾರೆ.
ಶಕುಂತಲಾ, ನೀವಾಗಲೇ ಹೇಳ್ತಾ ಇದ್ರಿ ಅವರ ಗ್ರಾಮಕ್ಕೆ ಅವರು ಕೊಟ್ಟಂತಹ ಒಂದು ಕೊಡುಗೆಗಳ ಬಗ್ಗೆ ಸ್ಮರಿಸ್ತಾ ಇದ್ರಿ. ಅಭಯ ಆಂಜನೇಯ ಸ್ವಾಮಿ ದೇಗುಲ, ಮಾರಮ್ಮ ದೇಗುಲ, ಇದೆಲ್ಲ ದೇಗುಲಗಳ ಜೀರ್ಣೋದ್ಧಾರ ಕಾರ್ಯವನ್ನ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಮಾಡಿಸ್ತಾ ಇದ್ರು. ಹೆಚ್ಚು ಕಮ್ಮಿ 45-50 ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು. ಆ ಖರ್ಚುಗಳನ್ನ ಭರಿಸಿ ಎಸ್ ಎಂ ಕೃಷ್ಣ ಅವರು ಮಾಡ್ತಾ ಇದ್ರು. ತುಂಬಾ ದೈವ ಭಕ್ತರಾಗಿದ್ರು. ವೆರಿ ಟ್ರೂ, ವೆರಿ ಟ್ರೂ. ಯಾಕಂದ್ರೆ ಆ ನೆಲದಿಂದ ಮದ್ದೂರು ಸೋಮನಹಳ್ಳಿಯ ಒಂದು ಚಿಕ್ಕ ಗ್ರಾಮ, ಆ ಪುಟ್ಟ ಗ್ರಾಮದಿಂದ ಬಂದಂತಹ ಎಸ್ ಎಂ ಕೃಷ್ಣ ಅವರು ವಿದೇಶ ಮಟ್ಟದಲ್ಲಿ ಅಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಹಾಗೆ ಅಗರ್ಭ ಶ್ರೀಮಂತರು. ಸೋಮನಹಳ್ಳಿ ಗ್ರಾಮದಲ್ಲಿ ಅವರು ಜನಿಸಿದ್ರು ಕೂಡ ಅವರ ತಂದೆ ಆಗಿನ ಕಾಲದಲ್ಲೇ ತುಂಬಾನೇ ವೆಲ್ ಆಫ್ ಇದ್ದಂತಹ ಕುಟುಂಬ. ಆಗಿನ ಕಾಲದಲ್ಲೇ ರಾಜ ಮಹಾರಾಜರಿಗೆ ತುಂಬಾ ಆತ್ಮೀಯರಾಗಿದ್ದಂಥವ್ರು ಅವರ ತಂದೆಯವರು, ಮಲಯ್ಯವರು. ಸೊ ಹೇಳ್ತಾರೆ ಕೆಲವೊಮ್ಮೆ ಎಸ್ ಎಂ ಕೃಷ್ಣ ಅವರು ಕೂಡ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಿದೆ, ಅವರ ತಂದೆ ನೋಡಿ ತುಂಬಾ ಪ್ರಭಾವಿತರಾಗಿದ್ರು ಅವರು ಅಂಥೇಳಿ. ರಾಜ ಮಹಾರಾಜರು ಈ ಭಾಗದಲ್ಲಿ ಎಲ್ಲೇ ಸಂಚರಿಸಿದ್ರು ಕೂಡ ಸೋಮನಹಳ್ಳಿಯಲ್ಲಿ ತಂಗ್ತಾ ಇದ್ರು, ಅಲ್ಲಿ ಉಳಿತಾ ಇದ್ರು, ಅವರ ಆತಿಥ್ಯವನ್ನು ಸ್ವೀಕರಿಸಿಯೇ ಮುಂದೆ ಹೋಗ್ತಾ ಇದ್ರು. ಸೊ ಆ ಮಟ್ಟಕ್ಕೆ ಆದಂತಹ ಒಂದು ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ರು ಆ ಟೈಮ್ನಲ್ಲೇ ಅಂತೇಳಿ. ಸೊ ಹಾಗಾಗಿನೇ ಬಹುಶಃ 60ರ ದಶಕದಲ್ಲೇನೆ ಆಗ್ಲೇ ವಿದೇಶಕ್ಕೆ ಹೋಗಿ ಓದ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಇಲ್ಲೇ ಇದ್ದು ಪದವಿ ಮುಗಿಸಿ, BA ಪದವಿ ಮುಗಿಸಿ, ನಂತರ LLB ಮಾಡಿ, ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾದಂತಹ ದೇಶಕ್ಕೆ ಹೋಗಿ ಅಲ್ಲಿ ಸ್ಟಡಿ ಮಾಡ್ಕೊಂಡು ಬರ್ತಾರೆ. ಡಲಾಸಿಗೆ ಹೋಗ್ತಾರೆ, ಟೆಕ್ಸಸ್ನ ಡಲಾಸ್. ಅಲ್ಲಿ ಯೂನಿವರ್ಸಿಟಿಯಲ್ಲಿ ಅವರು ಎಜುಕೇಷನ್ ಅನ್ನು ಮುಗಿಸ್ತಾರೆ, ಮಾಸ್ಟರ್ಸ್ ಅನ್ನ ಮುಗಿಸ್ತಾರೆ. ಅದಾದ ನಂತರ PhD ಕೂಡ ಅಲ್ಲೇ ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಸೊ ಇದೆಲ್ಲವನ್ನು ಮುಗಿಸ್ಕೊಂಡು ನಂತರ ಅವರು ವಾಪಸ್ ದೇಶಕ್ಕೆ ಮರಳಿದಾಗ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಒಂದು ಒಲವು ಅಮೆರಿಕದಲ್ಲಿ ಇದ್ದಾಗಲೇ ಶುರುವಾಗಿರುತ್ತೆ. ಜಾನ್ ಎಫ್ ಕೆನಡಿ ಅವರನ್ನ ನೋಡಿ ಪ್ರಭಾವಿತರಾಗಿ ನಾನು ಒಬ್ಬ ರಾಜಕಾರಣಿ ಆಗಬೇಕು ಅಥವಾ ನಾನು ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ತುಡಿತ ಎಸ್ ಎಂ ಕೃಷ್ಣ ಅವರಲ್ಲಿತ್ತು. ಸೊ ಹಾಗಾಗಿ ದೇಶಕ್ಕೆ ಮರಳಿದ ನಂತರ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಅದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತು ಗೆಲುವನ್ನು ದಾಖಲಿಸ್ತಾರೆ. ಮೊದಲ ಗೆಲುವೇನೆ ಅದು ಅಭೂತಪೂರ್ವವಾದಂಥ ಒಂದು ಗೆಲುವು. ಯಾಕಂದರೆ ಕಾಂಗ್ರೆಸ್ನ ಒಬ್ಬ ಹಿರಿಯ ರಾಜಕಾರಣಿಯಾಗಿದ್ದಂಥವ್ರು, ಹೆಸರು ಮಾಡಿದಂಥವ್ರು, ತುಂಬಾ ಪ್ರಭಾವಿ ಇದ್ದಂಥ ಶಂಕರ್ ಅವರನ್ನು ಸೋಲಿಸೋದು ಅಷ್ಟು ಈಸಿ ಆಗಿರಲಿಲ್ಲ. ಯಾಕಂದರೆ ನಾವು ಕೆಲವೊಂದು ಕಡೆ ಓದಿರೋ ಹಾಗೆ ಜವಾಹರ್ಲಾಲ್ ನೆಹರು ಅವರು ಸಹ ಅವರ ಪರವಾಗಿ ಕ್ಯಾಂಪೇನ್ ಮಾಡಿದ್ದಂತಹ ವ್ಯಕ್ತಿ ಶಂಕರ್ ಅವರು. ಅವರನ್ನು ಸೋಲಿಸಿ ಇವರು ಅಸೆಂಬ್ಲಿಗೆ ಬರ್ತಾರೆ. ಅದಾದ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಹಲವಾರು ಮಜಲುಗಳನ್ನು ದಾಟಿ, ರಾಜಕೀಯದ ಹಲವಾರು ಮಜಲುಗಳನ್ನು ಅನುಭವಿಸಿ, ಹಲವಾರು ಸ್ಥಾನಗಳನ್ನು ಅವರು ಕೂಡ ಅಲಂಕರಿಸಿ ಸೇವೆಯನ್ನು ಮಾಡಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವೀಕ್ ಆಗಿದ್ರು. ಸೊ ಹಾಗಾಗಿ ಬೆಡ್ ರಿಡನ್ ಆಗಿದ್ರು. ಚಿಕಿತ್ಸೆ ಅವರಿಗೆ ಕಂಟಿನ್ಯೂ ಆಗ್ತಾ ಇತ್ತು. ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗದೆ 92 ವರ್ಷ ತುಂಬು ಪ್ರಾಯದ ವ್ಯಕ್ತಿತ್ವನೂ ಅಷ್ಟೇ ತುಂಬು ವ್ಯಕ್ತಿತ್ವದವರು. ನೋಡಿ, ಅವರ ಪತ್ನಿಯನ್ನು ನೋಡ್ತಾ ಇದ್ದೀವಿ, ಪ್ರೇಮಾ ಅವರು. ಸೊ ಈಗ ಅಂತಿಮ ವಿಧಿವಿಧಾನಕ್ಕೆ ನಡೀತಾ ಇರುವಂತಹ ಎಲ್ಲ ತಯಾರಿಗಳು, ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದೆ ಜಿಲ್ಲಾಡಳಿತ. ಸ್ವತಃ ಡಾಕ್ಟರ್ ಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಸೊ ಅಲ್ಲೇ ಇದ್ದಾರೆ, ಬೀಡು ಬಿಟ್ಟಿದ್ದಾರೆ ಸೋಮನಹಳ್ಳಿಯಲ್ಲೇ. ಜೊತೆಗೆ SP ಮಲ್ಲಿಕಾರ್ಜುನ ಬಾಲದಂಡಿಯವರು ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ ನಾವು ಇನ್ನೊಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ಟೆಂಟ್ ಮಾದರಿಯಲ್ಲಿ ಏನು ನಿರ್ಮಾಣ ಮಾಡಿದರೆ ಅಲ್ಲಿ ವೆಹಿಕಲ್ ಬಂದು ನಿಂತಿದೆ. ಕೆಲವೊಂದಷ್ಟು ಜನ ಗಣ್ಯರು ಒಳಗೆ ಹೋಗಿ ಅವರು ಪುಷ್ಪಾರ್ಚನೆಯನ್ನು ಮಾಡ್ತಾ ಇರುವಂತಹ ಒಂದು ದೃಶ್ಯಗಳು. ಇನ್ನು ಉಳಿದವರೆಲ್ಲರೂ ಕೂಡ ಹೊರಗಡೆನೇ ಇದ್ದಾರೆ. ಹೊರಗಡೆ ನಿಂತು ಆ ವಾಹನಕ್ಕೇನೆ ಪುಷ್ಪಾರ್ಚನೆಯನ್ನು ಮಾಡಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮಾ ಅವರನ್ನ ಗಮನಿಸಬಹುದು.
ಪ್ರಸಾರವನ್ನು ವೀಕ್ಷಿಸ್ತಾ ಇದ್ವಿ. ಎಸ್ ಎಂ ಕೃಷ್ಣ ಅವರು 92 ವರ್ಷ ಪ್ರಾಯ, ಇಹಲೋಕವನ್ನು ಈಗ ತ್ಯಜಿಸಿದ್ದಾರೆ. ಹಲವಾರು ರಾಜಕೀಯದ ಮಜಲುಗಳನ್ನು ಕಂಡಂಥವರು ಎಸ್ ಎಂ ಕೃಷ್ಣ ಅವರು. ಮೇಲ್ಮನೆ ಕೆಳಮನೆ 4 ಹೌಸ್ಗಳಿಗೆ ಆಯ್ಕೆಯಾಗಿದ್ದಂಥವರು ಅದು ಎಸ್ ಎಂ ಕೃಷ್ಣ. ಜೊತೆಗೆ ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಜೊತೆಗೆ ರಾಜ್ಯಪಾಲರು ಕೂಡ ಆದಂಥವರು. ಹಾಗೆ ಸೆಂಟ್ರಲ್ನಲ್ಲಿ ಯೂನಿಯನ್ ಮಿನಿಸ್ಟರ್ ಕೂಡ ಆಗಿದ್ದರು. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ಹಲವಾರು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಬಹುಶಃ 2011 ಒಂದು ಘಟನೆ, ಅದು ಬಹುಶಃ ಎಲ್ರಿಗೂ ಕೂಡ ನೆನಪಿರಲಿಕ್ಕೂ ಉಂಟು. ಸೊ ಅಂದರೆ ಆಗ್ಲಿಂದನೇ ಒಂದು ಸ್ವಲ್ಪ ಅವರಿಗೆ ವೀಕ್ನೆಸ್ ಕಾಡ್ತಾ ಇತ್ತು, ಮರೆವು ಒಂದು ಸ್ವಲ್ಪ ಇತ್ತು ಅನ್ನುವಂಥದ್ದಕ್ಕೆ ಉದಾಹರಣೆಯಾಗಿ. ಯಾಕಂದರೆ ಆ ಟೈಮ್ನಲ್ಲಿ ಸಾಕಷ್ಟು ಒಂದು ವಿವಾದ ಕೂಡ ಎದ್ದಂತಹ ಒಂದು ಘಟನೆ. ಯಾಕಂದರೆ ಯಾವಾಗ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಒಂದು ಸ್ಪೀಚ್ ಮಾಡಬೇಕಿತ್ತು, ಆಗ ಪೋರ್ಚುಗೀಸ್ ಸ್ಪೀಚನ್ನು ಅವರು 3 ನಿಮಿಷಗಳ ಕಾಲ ಮಿಸ್ ಆಗಿ ಓದ್ಬಿಟ್ಟಿದ್ರು. ಭಾರತದ ಸ್ಪೀಚನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಫೈಲ್ ಚೇಂಜ್ ಆಗಿ ಪೋರ್ಚುಗೀಸ್ನ ಫಾರಿನ್ ಮಿನಿಸ್ಟರ್ನ ಒಂದು ಸ್ಪೀಚ್ ತೊಗೊಂಡು ಎಸ್ ಎಂ ಕೃಷ್ಣ ಅವರು ಓದಿದ್ರು. ಆಗ ಸಾಕಷ್ಟು ಟೀಕೆಗೂ ಕೂಡ ಅವರು ಗುರಿಯಾಗಿದ್ದರು. ಅದಾದ ನಂತರವೇ ಸ್ವಲ್ಪ ಬಹುಶಃ ಆರೋಗ್ಯ ಸಂಬಂಧಿ ಸಮಸ್ಯೆ ಇದೆ ಅನ್ನುವಂಥ ಒಂದು ಕಾರಣದಿಂದಾಗಿ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು. ಅದಾದ ನಂತರ ಅವ್ರನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಂದ ಕೆಳಗಿಳಿತಾರವರು, ಅದು ಕೂಡ ಕಾಂಗ್ರೆಸ್ನಿಂದ ಮುನಿಸು ಕಾರಣ ಆಗುತ್ತೆ. ನಂತರ ರಾಹುಲ್ ಗಾಂಧಿ ಅವರ ಒಂದು ನಾಯಕತ್ವ, ಆ ಟೈಮ್ನಲ್ಲಿ ಕಾಂಗ್ರೆಸ್ನಲ್ಲಿ ಯಾಕೋ ಸೀನಿಯರ್ಸನ್ನು ಕರೆಕ್ಟಾಗಿ ನಡೆಸ್ಕೊಳ್ತಾ ಇಲ್ಲ ಸರಿಯಾಗಿ, ನಮಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಕೂಡ ಸಹಜವಾಗಿ ಎಸ್ ಎಂ ಕೃಷ್ಣ ಅವರನ್ನ ಕಾಡ್ತಾ ಇತ್ತು. ಅವ್ರು ಹೊರಗಡೆ ಬಂದಾಗ, ಕಾಂಗ್ರೆಸ್ನಿಂದ ಹೊರಗಡೆ ಬಂದಾಗಲೂ ಕೂಡ ಅವ್ರು ಹೇಳಿದ್ದು, ಕಾಂಗ್ರೆಸ್ ಒಂದು ಕನ್ಫ್ಯೂಸ್ಡ್ ಸ್ಟೇಟಲ್ಲಿದೆ, ಅವರಿಗೆ ಅವರ ಸೀನಿಯರ್ಸ್ ಬೇಕೋ ಬೇಡವೋ ಅನ್ನುವಂಥದ್ದೇ ಗೊತ್ತಿಲ್ಲ ಕಾಂಗ್ರೆಸ್ಸಿಗೆ, ಸೊ ಹಾಗಾಗಿ ನನಗೆ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಅವರು ಕಾಂಗ್ರೆಸ್ನಿಂದ ಹೊರಬಂದಂಥವ್ರು. ಅದಾದ ನಂತರ ಮೋದಿಯವರ ನಾಯಕತ್ವ, ಅದನ್ನು ನಾನು ಬಹುವಾಗಿ ಮೆಚ್ಚಿಕೊಂಡಿದ್ದೀನಿ, ಸೊ ಹಾಗಾಗಿ ನಾನು ಪ್ರಭಾವಿತನಾಗಿ BJP ಸೇರ್ತಾ ಇದ್ದೀನಿ ಅನ್ನುವಂಥದ್ದನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಹಲವು ಬಾರಿ ಹೇಳ್ಕೊಂಡಿದ್ದಿದೆ. ಆದರೆ BJPಗೆ ಬಂದ ನಂತರವೂ ಕೂಡ 2017ರಲ್ಲಿ ಇನ್ಫ್ಯಾಕ್ಟ್ ಅವರು ಬಂದರೂ ಕೂಡ ಸಕ್ರಿಯ ರಾಜಕಾರಣದಲ್ಲಂತೂ ಇರಲಿಲ್ಲ. ಒಂದು ಎಲೆಕ್ಷನ್ 2017 ನಂತರ ಬಂದಂಥ ಒಂದು ಎಲೆಕ್ಷನ್ನಲ್ಲಿ ಮಾತ್ರ ಅವರು BJP ಪರವಾಗಿ ಕ್ಯಾಂಪೇನ್ ಮಾಡಿದ್ದು ಬಿಟ್ಟರೆ ಮತ್ತು ಯಾವತ್ತೂ ಕೂಡ ಎಲ್ಲೂ ಸಕ್ರಿಯ ರಾಜಕಾರಣದಲ್ಲಿ ಕಾಣಿಸ್ಕೊಂಡಿಲ್ಲ. ಸೊ ಹಾಗೆ ಬಟ್ BJPಯಲ್ಲೇ ಕೊನೆಯವರೆಗೂ ಇದ್ದರು. ಈಗ ಕಳೆದ ವರ್ಷ 2023ರಲ್ಲೂ ಕೂಡ ಅವರು ಕಂಪ್ಲೀಟಾಗಿ ನಾನು ರಾಜಕೀಯ ಇನ್ನೇನು ಮಾಡೋದಿಲ್ಲ ಅಥವಾ ಇದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಅಂತೇಳಿ ಸನ್ಯಾಸತ್ವ ಕೂಡ ಸ್ವೀಕರಿಸೋದು. ಸೊ ಹಾಗೆ ಕಳೆದ 6 ತಿಂಗಳಿಂದಂತೂ ತುಂಬಾ ವೀಕ್ನೆಸ್ ಇತ್ತು ಅವರಿಗೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಚಿಕಿತ್ಸೆ ಕೊಡಿಸಿದ್ರು, ಬಟ್ ಅದು ಫಲಕಾರಿ ಆಗ್ತಾ ಇರಲಿಲ್ಲ. ಹಾಗಾಗಿ ಕೊನೆಗೆ ಮನೆಯಲ್ಲೇ ಅವರಿಗೆ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದರು. ತುಂಬ ಕಮ್ಮಿ ಜನ ಭೇಟಿ ಆಗ್ತಾ ಇದ್ರು, ಯಾಕಂದರೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇದ್ದಿದ್ದರಿಂದಾಗಿ ಹೆಚ್ಚು ಜನರನ್ನ ಭೇಟಿ ಕೂಡ ಆಗ್ತಾ ಇರಲಿಲ್ಲ. ನಿನ್ನೆ ಬೆಳಗಿನ ಜಾವ 2:15 ಸುಮಾರಿಗೆ ಇಹಲೋಕವನ್ನು ತ್ಯಜಿಸಿದ್ರು ಎಸ್ ಎಂ ಕೃಷ್ಣ ಅವರು. ಈಗ ಹೊರಟಿದೆ ಮತ್ತೆ ವಾಹನ, ಗಮನಿಸ್ಬೋದು ನಾವು. ರಾಮನಗರದಲ್ಲಿ ಇರುವಂತಹ ಎಸ್ ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ರಾಮನಗರದಿಂದಲೂ ಕೂಡ ಹೊರಟಿದೆ. ಇಲ್ಲಿಂದ ಈಗ ನೇರವಾಗಿ ಚನ್ನಪಟ್ಟಣ ಮಾರ್ಗ, ಚನ್ನಪಟ್ಟಣದಲ್ಲೂ ಕೂಡ ಒಂದು ಸ್ಟಾಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಈಗಾಗಲೇ ಕೆಲವೊಂದಷ್ಟು ಜನ ಸಾರ್ವಜನಿಕರೆಲ್ಲರೂ ಕೂಡ ತಯಾರಾಗಿದ್ದಾರೆ ಪುಷ್ಪ ನಮನ ಸಲ್ಲಿಸೋದಕ್ಕೆ, ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಂತ ಹೇಳಿ ಕಾಯ್ತಾ ಇರುವಂತಹ ಸಾರ್ವಜನಿಕರು. ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದಿಂದ ಮದ್ದೂರಿಗೆ ತೆರಳ್ತಾರೆ. ಮದ್ದೂರಿಗಿಂತ ಮುಂಚೆನೆ, ಇನ್ಫ್ಯಾಕ್ಟ್ 6 ಕಿಲೋಮೀಟರ್ ಮುಂಚೆನೆ ಸೋಮನಹಳ್ಳಿ ಏನು ಸಿಗುತ್ತಲ್ಲ, ಅಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ನೋಡಿ, ಅಪಾರ ಜನಸ್ತೋಮ ಎಸ್ ಎಂ ಕೃಷ್ಣ ಅವರಿಗೆ ಕಂಬನಿ ಮಿಡಿತಾ ಇದೆ. ಇವತ್ತು ಇಡೀ ಕರುನಾಡು ಎಸ್ ಎಂ ಕೃಷ್ಣ ಅವರ ಅಗಲಿಕೆಗೆ ದುಃಖ ತಪ್ತವಾಗಿದೆ. ಯಾಕಂದರೆ ಎಸ್ ಎಂ ಕೃಷ್ಣ ಅವರ ಆಡಳಿತಾವಧಿಯಲ್ಲಿ ಅವರು ತೆಗೆದುಕೊಂಡಂತಹ ಒಂದಷ್ಟು ನಿರ್ಧಾರಗಳು, ಅವರು ತಂದಷ್ಟು ಒಂದು ಸುಧಾರಣೆಗಳು, ಈ ಭೂಮಿ ಆ್ಯಪ್ ಬಗ್ಗೆ ಕೂಡ ಮಾತಾಡ್ತಾ ಇದ್ರು ಮೊನ್ನೆ. ಸೊ ಎಸ್ ಎಂ ಕೃಷ್ಣ ಅವರ ಒಂದು ದೂರದೃಷ್ಟಿ ಹೇಗಿತ್ತು ಅನ್ನುವಂಥದ್ದು, ಅಂದರೆ ಈಗಿನ ಕಾಲದಲ್ಲಿ ನಾವು ಆ್ಯಪ್ಸ್ ಇವೆಲ್ಲವೂ ಕೂಡ ತುಂಬ ಸರ್ವೇ ಸಾಮಾನ್ಯ ಅಂತ ಮಾತಾಡ್ತೀವಿ. ಬಟ್ ಆಗ 90ಸಲ್ಲಿ ಅಥವಾ 2000ಸಲ್ಲಿ, ಸೊ ಆಗ ಅವರು ಆ ಒಂದು ಆ್ಯಪನ್ನು ಡೆವಲಪ್ ಮಾಡಿ ಅದನ್ನು ಖಾತೆ ಪಹಣಿ ಇದೆಲ್ಲವನ್ನೂ ಮಾಡಿಸೋದಕ್ಕೆ ನೀವು ಬೇರೆ ಯಾರಿಗೂ ಸಲಾಂ ಹೊಡೆಯೋ ಅವಶ್ಯಕತೆ ಇಲ್ಲ, ಆ್ಯಪ್ ಮೂಲಕ ನೀವು ನೋಂದಣಿಯನ್ನು ಮಾಡ್ಕೋಬೋದು ಅನ್ನುವಂಥ ಒಂದು ಕ್ರಾಂತಿಕಾರಿ ಆದಂಥ ಒಂದು ಐಡಿಯಾ ಅದು ಎಸ್ ಎಂ ಕೃಷ್ಣ ಅವರಿಂದ. ಭೂಮಿಯ ಖಾತೆ ಇದೆಲ್ಲವನ್ನೂ ಕೂಡ ಡಿಜಿಟಲೀಕರಣ ಮಾಡಿದಂಥದ್ದು. ಜೊತೆಗೆ ಈ ಶ್ರೀಗಂಧದ ಮರಗಳನ್ನು ಬೆಳೆಸೋದಕ್ಕೆ ರೈತರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು. ಈ ವಿಚಾರಗಳಾಗಿರ್ಬೋದು. ಯಶಸ್ವಿನಿ ಅಂತಹ ಒಂದು ಮಹತ್ವದ ಯೋಜನೆ, ಆಪರೇಷನ್ ಮಾಡಿಸ್ಬೇಕು ಅಥವಾ ಆರೋಗ್ಯ ಸಂಬಂಧಿ ಸಮಸ್ಯೆ ಇದ್ದಾಗ ಎಷ್ಟೋ ಜನಕ್ಕೆ ಕೈಗೆ ಎಟಕ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಯಶಸ್ವಿನಿ ಯೋಜನೆಯನ್ನು ಜಾರಿಗೊಳಿಸಿದ್ರು. ಮಿಡ್ ಡೇ ಮೀಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಿಡ್ ಡೇ ಮೀಲ್ಸನ್ನು ಮೊದಲಿಗೆ ಆರಂಭಿಸಿದವರು ಎಸ್ ಎಂ ಕೃಷ್ಣ ಅವರು. ಜನತಾ ದರ್ಶನ, ಸೊ ಜನಸ್ಪಂದನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸಿದ್ದಂಥವರು ಎಸ್ ಎಂ ಕೃಷ್ಣ ಅವರು.